ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಆರ್ಬಿಐ ತಂದಿರತಕ್ಕಂಥ ಹೊಸ ಗೈಡ್ಲೈನ್ಸ್ ಏನಿದೆ, ಇದು ರಾಜ್ಯದ ಹಲವು ಪ್ರತಿಷ್ಠಿತ ರಾಜಕೀಯ ನಾಯಕರಿಗೆ ಈಗ ಮುಳುವಾಗುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ಏನಂದ್ರೆ ಆರ್ಬಿಐ ಇತ್ತೀಚೆಗೆ ತನ್ನ ಗೈಡ್ಲೈನ್ಸ್ ನಲ್ಲಿ ಮಹತ್ವದ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಈ ತಿದ್ದುಪಡಿಯನ್ನ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಿದ್ರೆ ಸಹಕಾರ ಸಂಘದಲ್ಲಿ ಈ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ಆಗೋದು ಬಹುತೇಕ ಖಚಿತ. ಆದರೆ ಈ ಒಂದು ಹೊಸ ಗೈಡ್ಲೈನ್ಸ್ ಅನ್ನ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಈಗ ಮಾಡಲಾಗುತ್ತೆ. ಅಷ್ಟಕ್ಕೂ ಆರ್ಬಿಐ ತಂದಿರತಕ್ಕಂಥ ಹೊಸ ಗೈಡ್ಲೈನ್ಸ್ ಏನೇನು ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಹಾಗೇನೆ ನ್ಯೂಸ್ 18 ಕನ್ನಡದ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ಏನು ಇತ್ತೀಚೆಗೆ ರಾಜ್ಯದಲ್ಲಿ ಸಹಕಾರ ಕ್ಷೇತ್ರದ ಚುನಾವಣೆ ನಡೆದಿತ್ತು. ಇಲ್ಲಿ ಘಟಾನುಘಟಿ ನಾಯಕರೇ ಈ ಒಂದು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಸುಮಾರು 15 ಕ್ಷೇತ್ರಗಳ ಪೈಕಿ ಬಹುತೇಕರು ಇಲ್ಲಿ ಏನು ಪ್ರತಿಷ್ಠಿತ ನಾಯಕರೇ ಸ್ಪರ್ಧೆಯನ್ನ ಮಾಡಿದ್ರು. ಏನು ಎಂಎಲ್ಎ ಎಂಪಿ ಅವರಿಗೆ ಬೇಕು, ಮಂತ್ರಿ ಸ್ಥಾನವೂ ಅವರಿಗೆ ಬೇಕು, ಹಾಗೇನೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೂ ಅವರಿಗೆ ಬೇಕು ಅನ್ನತಕ್ಕಂಥ ಲೆಕ್ಕಾಚಾರ ಇರತಕ್ಕಂಥದ್ದು. ಇಲ್ಲಿ ಅತ್ಯಂತ ಪ್ರಭಾವಿ ನಾಯಕರು. ಅದರಲ್ಲೂ ಪ್ರಮುಖವಾಗಿ ಏನು ಅಂತಂದ್ರೆ ಅನೇಕ ಶಾಸಕರು, ಸಂಸದರು, ಮಾಜಿ ಸಂಸದರೇ ಈ ಒಂದು ಚುನಾವಣಾ ಅಖಾಡದಲ್ಲಿದ್ದರು. ಈಗ ಚುನಾವಣೆ ಮುಗಿದು ತಿಂಗಳುಗಳೇ ಕಳೆದಿದೆ. ಈ ಒಂದು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನಲ್ಲಿ ಈಗಾಗಲೇ ಅಣ್ಣಾ ಸಾಬ್ ಜೊಲ್ಲೆ ಏನು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಇತ್ತೀಚೆಗೆ ಏನು ಆರ್ಬಿಐ ತನ್ನ ಏನು ನಿಯಮಾವಳಿಗಳಲ್ಲಿ ಮಹತ್ವದ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಈ ಒಂದು ತಿದ್ದುಪಡಿ ಕಾಯ್ದೆಯನ್ನ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಿದರೆ ಬೆಳಗಾವಿಯ ಪ್ರಭಾವಿ ನಾಯಕರಿಗೆ ಸಂಕಷ್ಟ ಎದುರಾಗುವುದು ಮತ್ತು ಡಿಸಿಸಿ ಬ್ಯಾಂಕ್ನಿಂದ ಅನಿವಾರ್ಯ ಕಾರಣಗಳಿಂದ ದೂರ ಇರಬೇಕಾದಂತಹ ಸ್ಥಿತಿ ನಿರ್ಮಾಣವಾಗುವುದು ಈಗ ಬಹುತೇಕ ಪಕ್ಕವಾಗಿದೆ. ಇರತಕ್ಕಂಥ ಮಾಹಿತಿಯ ಪ್ರಕಾರ ಏನು ಆರ್ಬಿಐ ತಿದ್ದುಪಡಿಯ ಪ್ರಕಾರ ಸುಮಾರು 8 ರಿಂದ 10 ವರ್ಷಗಳ ಕಾಲ ಮಾತ್ರ ಡಿಸಿಸಿ ಬ್ಯಾಂಕ್ ಸೇರಿದಂತೆ ಯಾವುದೇ ಈ ರೀತಿ ಬ್ಯಾಂಕ್ಗಳಿಗೆ ನಿರ್ದೇಶಕರಾಗಬಹುದು. ಅದನ್ನು ಹೊರತುಪಡಿಸಿ ಆಗುವ ಹಾಗಿಲ್ಲ ಅಂತಕ್ಕಂಥ ಒಂದು ಮಹತ್ವದ ತಿದ್ದುಪಡಿಯನ್ನ ಆರ್ಬಿಐ ಮಾಡಿರ್ತಕ್ಕಂಥದ್ದು. ಆರ್ಬಿಐನ ಅಡಿಯಲ್ಲೇ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಬರುತ್ತೆ ಮತ್ತು ಅನೇಕ ಸಹಕಾರ ಸಂಘಗಳು ಬರ್ತಕ್ಕಂಥದ್ದು. ಈ ಒಂದು ಕಾನೂನು ಅನ್ವಯ ಆದ್ರೆ ಅನೇಕ ಪ್ರತಿಷ್ಠಿತರಿಗೆ ಬಿಸಿ ತಟ್ಟೋದು ಬಹುತೇಕ ಖಚಿತ. ಈ ಒಂದು ಏನು ತಿದ್ದುಪಡಿಯನ್ನ ರಿಸರ್ವ್ ಬ್ಯಾಂಕ್ ನ ಈ ತಿದ್ದುಪಡಿಯನ್ನ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಬೇಕಿದೆ. ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಬಾರದು ಅಂತೇಳಿ ರಾಜ್ಯ ಸರ್ಕಾರದ ಮೇಲೂ ಕೂಡ ಪ್ರಭಾವಿಗಳು ಒತ್ತಡವನ್ನ ತರುವಂತಹ ಸಾಧ್ಯತೆಗಳಿದೆ. ಅಷ್ಟಕ್ಕೂ ಏನು ಅಂತಂದ್ರೆ ಈ ಒಂದು 8 ರಿಂದ 10 ವರ್ಷಗಳ ಕಾಲ ನಿರ್ದೇಶಕರಾಗಿರಬೇಕು, ಬಳಿಕ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸುವ ಹಾಗಿಲ್ಲ ಅಂತಕ್ಕಂಥ ಹೊಸ ಕಾನೂನು ಜಾರಿಯಾದರೆ ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ನ ಸುಮಾರು 7 ಜನ ನಿರ್ದೇಶಕರಿಗೆ ಏನು ಸಂಕಷ್ಟ ಎದುರಾಗಲಿದೆ. ಅದರಲ್ಲೂ ಪ್ರಮುಖವಾಗಿ ಸುಮಾರು 42 ವರ್ಷಗಳಿಂದ ಕೂಡ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಕೆಲಸ ಮಾಡತಕ್ಕಂಥ ಮಾಜಿ ಸಂಸದ ರಮೇಶ್ ಕತ್ತಿ ಅವರಿಗೂ ಕೂಡ ಇದು ಸಂಕಷ್ಟ ಎದುರಾಗತಕ್ಕಂಥದ್ದು. ಈಗ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರದ ನಿರ್ಧಾರ ಏನು ಮತ್ತು ಕಾನೂನಾತ್ಮಕವಾಗಿ ಯಾವೆಲ್ಲ ವಿಚಾರಗಳು ಇದರಲ್ಲಿ ಬರ್ತವೆ ಅಂತಕ್ಕಂಥದ್ದು ಮಹತ್ವದ ಘಟ್ಟವಾಗಿರ್ತಕ್ಕಂಥದ್ದು. ಹೀಗಾಗಿ ಈಗಾಗಲೇ ಒಂದು ರಿಸರ್ವ್ ಬ್ಯಾಂಕ್ನ ಆದೇಶವನ್ನು ಪ್ರಶ್ನಿಸಿ ಕೆಲವರು ಕೊಲ್ಲಾಪುರದಲ್ಲಿ ಬಾಂಬೆ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯೂ ಕೂಡ ತಿರಸ್ಕೃತಗೊಂಡಿರ್ತಕ್ಕಂಥದ್ದು. ಈಗ ರಾಜ್ಯ ಸರ್ಕಾರ ಈ ಅವಧಿಗೆ ಅನ್ವಯವಾಗುವಂತೆ ಈ ಒಂದು ಕಾನೂನನ್ನು ಅನ್ವಯ ಮಾಡುತ್ತಾ ಅಥವಾ ಮುಂದಿನ ಅವಧಿಗೆ ಇದು ಅನ್ವಯವಾಗುವಂತೆ ಈ ತಿದ್ದುಪಡಿಯನ್ನ ಜಾರಿ ಮಾಡುತ್ತಾ ಅಂತಕ್ಕಂಥ ಕುತೂಹಲಗಳಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ಒಂದು ತಕ್ಷಣಕ್ಕೆ ಈ ಒಂದು ತಿದ್ದುಪಡಿಯನ್ನ ಜಾರಿ ಮಾಡಬೇಕು ಅಂತ ಹೇಳಿ ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಪತ್ರವನ್ನ ಬರೆದು ಒತ್ತಾಯವನ್ನ ಮಾಡಿದ್ದಾರೆ. ಕೇವಲ ಮುಖ್ಯಮಂತ್ರಿ ಅಷ್ಟೇ ಅಲ್ಲದೆ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಸಹಕಾರ ಇಲಾಖೆಯ ಅನೇಕ ಹಿರಿಯ ಅಧಿಕಾರಿಗಳಿಗೆ ಪತ್ರದ ಮೂಲಕ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ರಿಸರ್ವ್ ಬ್ಯಾಂಕ್ ಈ ತಿದ್ದುಪಡಿಯನ್ನ 2025 ಆಗಸ್ಟ್ ತಿಂಗಳಲ್ಲೇ ಮಾಡಿರ್ತಕ್ಕಂಥದ್ದು. ಆದರೆ ಆ ಒಂದು ತಿದ್ದುಪಡಿ ರಾಜ್ಯದಲ್ಲಿ ಅನ್ವಯವಾಗಿದ್ರೆ ಕಳೆದ ಅಕ್ಟೋಬರ್ನಲ್ಲಿ ನಡೆದಂತಹ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಮೇಲೆ ಅದರ ಪರಿಣಾಮ ಬೀರ್ತಾ ಇತ್ತು. ಆದರೆ ಆ ಸಂದರ್ಭದಲ್ಲಿ ಈ ಒಂದು ಕಾನೂನು ಈ ಒಂದು ನಾಯಕರಿಗೆ ಅನ್ವಯವಾಗಿಲ್ಲ. ಆಗ ಪ್ರಭಾವಿಗಳು ಏನು ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಿರತಕ್ಕಂಥದ್ದು. ಇವಾಗ ಏನಾಗಿದೆ, ಭಾರತೀಯ ರಿಸರ್ವ್ ಬ್ಯಾಂಕು ಒಂದು ಬ್ಯಾಂಕಿಂಗ್ ಕಾಯ್ದೆಗೆ ತಿದ್ದುಪಡಿ ಅಂತಂದಿದೆ. ಆ ಒಂದು ತಿದ್ದುಪಡಿಯ ಪ್ರಕಾರ ರಿಸರ್ವ್ ಬ್ಯಾಂಕಿನ ನಿಯಂತ್ರಣದಲ್ಲಿ ಬರ್ತಕ್ಕಂಥ ಜಿಲ್ಲಾ, ಕೇಂದ್ರ, ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ಗಳಾಗಿರ್ಬೋದು, ಅದರಂತೆ ಅರ್ಬನ್ ಬ್ಯಾಂಕ್ಗಳು, ನಗರ ಸಹಕಾರಿ ಬ್ಯಾಂಕ್ಗಳು, ಈ ಬ್ಯಾಂಕ್ಗಳಲ್ಲಿ ನಿರ್ದೇಶಕರಾಗಿ 10 ವರ್ಷಕ್ಕಿಂತ ಹೆಚ್ಚಿನ ಕಾಲ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಆರ್ಬಿಐ ಒಂದು ಕಾನೂನಿಗೆ ತಿದ್ದುಪಡಿ ತಂದಿದೆ. ಈ ತಿದ್ದುಪಡಿಯು ಆಗಸ್ಟ್ 1, 2025ರಿಂದಲೇ ಜಾರಿಗೆ ಬಂದಿದೆ. ಆದ್ದರಿಂದ ನಾನು ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಪ್ರಧಾನ ಕಾರ್ಯದರ್ಶಿ, ಸಹಕಾರಿ ಇಲಾಖೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ, ಅದಲ್ಲದೆ ಕಾನೂನು ಇಲಾಖೆ ಕಾರ್ಯದರ್ಶಿಗಳಿಗೆ ನಂದೇನಪ್ಪ ಪ್ರೇಯರ್ ಅಂದ್ರೆ, ಇವತ್ತು ಆಗಸ್ಟ್ 2025ರಲ್ಲಿ ಕಾನೂನು ಜಾರಿಗೆ ಬಂದರು. ಅದರ ನಂತರ ನಡೆದಂಥ ಚುನಾವಣೆಗಳಲ್ಲಿ ಈ ಅನರ್ಹರಿಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಯಾಕೆ ಕೊಟ್ಟರು ಚುನಾವಣಾಧಿಕಾರಿಗಳು? ಅವ್ರ ಕಡೆಯಿಂದ ಪ್ರಮಾಣ ಪತ್ರ ಕೇಳಬೇಕಾಗಿತ್ತು. 10 ವರ್ಷಕ್ಕಿಂತ ಮೇಲ್ಪಟ್ಟು ನಾವು ನಿರ್ದೇಶಕರಿಲ್ಲ ಅಂತ ಇವ್ರು ಕೇಳಿಲ್ಲ. ಆದ್ರಿಂದ ಅವ್ರ ಮ್ಯಾಗೂ ಕೂಡ ಕ್ರಮ ಆಗಬೇಕು. ಅದಲ್ಲದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಸೇರಿದಂತೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಡಿಸಿಸಿ ಬ್ಯಾಂಕ್ಗಳಲ್ಲಿ ಒಂದೊಂದು ಬ್ಯಾಂಕ್ದಲ್ಲಿ 5-6 ಜನ ಇದ್ದಾರೆ.
ಅವ್ರನ್ನೂ ಕೂಡ ನಿರ್ದೇಶಕ ಸ್ಥಾನದಿಂದ ಅನರ್ಹಗೊಳಿಸಬೇಕಂತೇಳಿ ಮನವಿ ಕೊಟ್ಟಿದ್ದೀನಿ. ನನಗೆ ತಿಳಿದು ಬಂದಂಥ ಒಂದು ಮಾಹಿತಿ ಪ್ರಕಾರ ಬೆಳಗಾವಿ ನಮ್ಮ ಡಿಸಿಸಿ ಬ್ಯಾಂಕ್ದಲ್ಲಿ ಸುಮಾರು 7 ಜನರು 10 ವರ್ಷಕ್ಕಿಂತ ಹೆಚ್ಚು ನಿರ್ದೇಶಕರಾದವರಿದ್ದಾರೆ. ಅದರಲ್ಲಿ ನಂಬರ್ 1 ಅಣ್ಣಾಸಾಬ್ ಜೊಲ್ಲೆ ಅವರು, ನಂಬರ್ 2 ಲಕ್ಷ್ಮಣ್ ಸವದಿ ಅವರು, ನಂಬರ್ 3 ರಮೇಶ್ ಅಣ್ಣ ಕತ್ತಿ ಅವರು, ನಂಬರ್ 4 ಮಾಂತೇಶ್ ದೊಡ್ಡಗೌಡರು, ನಂಬರ್ 5 ಅರವಿಂದ್ ಪಾಟೀಲ್ ರವರು, ನಂಬರ್ 6 ನೀಲಕಂಠ ಕಪಿಲ್ಗುದ್ದಿ ಅವರು, ನಂಬರ್ 7 ಅಪ್ಪಸಾಬ್ ಕುಲ್ಗುಡಿ ಅವರು. ಈ 7 ಜನರು ಇವರು ನಿರ್ದೇಶಕರಾಗಿ ಮುಂದುವರಿಯಲಿಕ್ಕೆ ರಿಸರ್ವ್ ಬ್ಯಾಂಕ್ ಹೊಸ ಕಾನೂನು ಪ್ರಕಾರ ಅವಕಾಶ ಇಲ್ಲ. ನಾ ಒಂದು ಮಾತನ್ನು ಹೇಳಿಕ್ ಬಯಸ್ತಾ ಇದ್ದೀನಿ, ಇವ್ರು ಯಾರು ನಾನು ವೈರಿಗಳಲ್ಲ, ಇವ್ರಿಗೆ ನಮ್ಗೆ ವಿರೋಧಿಲ್ಲ. ನಾನಂತೂ ಡಿಸಿಸಿ ಬ್ಯಾಂಕ್ನಲ್ಲಿ ಸ್ಪರ್ಧಿಸಿಲ್ಲ. ಇವರಲ್ಲೆಲ್ಲ ನಮ್ಮ ಹಿರಿಯರು ಮಾರ್ಗದರ್ಶಿಗಳಿದ್ದಾರೆ. ನಂದೇನಪ್ಪ ಕಾನೂನು ದೃಷ್ಟಿಯಲ್ಲಿ ಎಲ್ಲ ಸರಿ ಸಮಾನರು ಅಂತೇಳಿ ಈ ರಾಜ್ಯಕ್ಕೆ ತೋರಿಸಿಕೊಡ್ಬೇಕಂತೇಳಿ ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದೀನಿ. ಒಂದು ತಿಂಗಳಲ್ಲಿ ಇವ್ರನ್ನೆಲ್ಲ ಅನರ್ಹಗೊಳಿಸಿ ನಮಗೆ ಸರ್ಕಾರ ದಾಖಲೆಗಳನ್ನು ನೀಡದೇ ಇದ್ದಲ್ಲಿ ಸರ್ಕಾರದ ಹಿರಿಯ ಅಧಿಕಾರಿಗಳನ್ನೇ ಪಾರ್ಟಿ ಮಾಡಿ ನಾನು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸ್ತೇನೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಪ್ರಮುಖವಾಗಿ ಇದರಲ್ಲಿ ಕೇಳಿ ಬರ್ತಕ್ಕಂಥ ಹೆಸರುಗಳೇನು ಅಂತಂದ್ರೆ ಸುಮಾರು 20 ವರ್ಷಕ್ಕೂ ಹೆಚ್ಚು ಕಾಲ ಬೆಳಗಾವಿ ಡಿಸಿಸಿ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದವರು ಯಾರೆಲ್ಲ ಇದ್ದಾರೆ ಅಂತ ಹೇಳಿ ನಾವು ನೋಡ್ತಾ ಹೋದರೆ ಅಂದ್ರೆ ಪ್ರಮುಖವಾಗಿ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಆಗಿರ್ಬೋದು, ಅದೇ ರೀತಿ ಮಾಜಿ ಸಂಸದ ರಮೇಶ್ ಕತ್ತಿ, ಹಾಗೇನೆ ಇನ್ನು ಅಣ್ಣಾಸಾಬ್ ಜೊಲ್ಲೆ, ಈಗ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಾಸಾಬ್ ಜೊಲ್ಲೆ, ಹಾಗೆ ಖಾನಾಪುರದಿಂದ ಆಯ್ಕೆಯಾದಂತಹ ಅರವಿಂದ್ ಪಾಟೀಲ್ ಕೂಡ 3-4 ಬಾರಿ ಸತತವಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಇನ್ನು ಮುಡ್ಲಗಿಯಿಂದ ಈ ಬಾರಿ ಆಯ್ಕೆಯಾದ ನೀಲಕಂಠ ಕಪ್ಪಲ್ಗುದ್ದಿ ಹೆಸರು ಕೂಡ ಇದರಲ್ಲಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ಹಿಂದೆ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದಂತಹ ಮಾಂತೇಶ್ ದೊಡ್ಡಗೌಡರು ಕೂಡ ಈ ಒಂದು ಸಾಲಿನಲ್ಲಿ ಬರ್ತಾರೆ. ಜೊತೆಗೆ ಏನು ಅಂತಂದ್ರೆ ಈ ಹಿಂದೆ ಅಧ್ಯಕ್ಷರಾಗಿದ್ದಂತಹ ಅಪ್ಪಸಾಬ್ ಕುಲ್ಗುಡೆ ಕೂಡ ಇನ್ನು 2ಕ್ಕೂ ಹೆಚ್ಚು ಬಾರಿ ಆಗಿರ್ತಕ್ಕಂಥದ್ದು. ಇವರು ಎಲ್ಲರಿಗೂ ಕೂಡ ಈಗ ಏನು ಭೀತಿ ಇರ್ತಕ್ಕಂಥದ್ದು, ಒಂದು ವೇಳೆ ರಾಜ್ಯ ಸರ್ಕಾರ ಕಾನೂನು ಜಾರಿ ಮಾಡಿದ್ರೆ ಇದೇ ವೇಳೆ ಅವರ ಏನು ಸದಸ್ಯತ್ವ ರದ್ದಾಗುತ್ತಾ ಅಥವಾ ಈಗಾಗಲೇ ಚುನಾಯಿತರಾಗಿದ್ದ ಕಾರಣಕ್ಕಾಗಿ ಈ ಒಂದು ಏನು ನಿಯಮ ಏನಿದೆ ಮುಂದಿನ ಚುನಾವಣೆಗೆ ಅಪ್ಲೈ ಆಗುತ್ತಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಈಗ ರಾಜಕೀಯ ವಲಯದಲ್ಲಿ ನಡೆದಿರ್ತಕ್ಕಂಥದ್ದು. ಕೇವಲ ಬೆಳಗಾವಿ ಅಲ್ಲದೆ ಇಡೀ ರಾಜ್ಯಾದ್ಯಂತ ಅನೇಕ ಪ್ರಭಾವಿಗಳು, ಅದರಲ್ಲೂ ಪ್ರಮುಖವಾಗಿ ತುಮಕೂರಿನಿಂದ ಹಿಡಿದು ಬೀದರ್ವರೆಗೂ ಕೂಡ ಅನೇಕ ಪ್ರಭಾವಿಗಳು ಈ ಒಂದು ಸಂಘ ಸಂಸ್ಥೆ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಕೂಡ ಠಿಕಾಣಿಯನ್ನು ಹೂಡಿರ್ತಕ್ಕಂಥದ್ದು. ಅವರೆಲ್ಲರಿಗೂ ಕೂಡ RBI ರೂಲ್ಸ್ ಏನಿದೆ, ಗೈಡ್ಲೈನ್ಸ್ ಇದೆ, ಇದು ಅವ್ರಿಗೆ ಬಿಸಿ ತುಪ್ಪ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಒಂದು ಗೈಡ್ಲೈನ್ಸ್ ಅನ್ನ ರಾಜ್ಯ ಸರ್ಕಾರ ಯಾವ ರೀತಿ ಅನುಷ್ಠಾನಗೊಳಿಸುತ್ತೆ ಅಂತಕ್ಕಂಥದ್ದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ವೇಳೆ ರಾಜ್ಯ ಸರ್ಕಾರ ಅನುಷ್ಠಾನವನ್ನಗೊಳಿಸದೇ ಇದ್ರೆ ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈಗ RTI ಕಾರ್ಯಕರ್ತರು ನೀಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ನಡೆ ಏನು ಅಂತಕ್ಕಂಥದ್ದು ಈಗ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.